ಜನಗಳಿಗ್ರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಬುದ್ಧಿ ಇಲ್ರಿ. ಎಲ್ಲಿ ಬೇಕಲ್ಲಿ ಹೊಲ್ಸ್ ಮಾಡ್ಯಾರ, ಎಲ್ಲಿ ಬೇಕಲ್ಲಿ. ಒಳಗಡೆ ಹೋಗಿ ಶ್ರೀ ರಾಯರ ದರ್ಶನ ಮಾಡ್ಕೊಂಡ್ ಬಂದ್ವಿ. ಬಿಜ್ಜಾಲಮ್ಮ ದೇವಸ್ಥಾನ ಏನದಲ್ರಿ, ಒಂದ್ ಕಲ್ಲು ಮತ್ತು ಇನ್ನೊಂದ್ ಕಲ್ಲು ಜೋಡಣೆ ಮಾಡಕ್ ನನ್ನ ಹೆಸರು ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಕನ್ನಡಿಗ. ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. 4 ಜನ ಫ್ರೆಂಡ್ಸ್ ಎಲ್ಲ ಸೇರಿ ಮಂತ್ರಾಲಯ ಹೊಲತ್ತಿದ್ದೆವು. ಟ್ರೈನ್ 8:30 ಅದ ರೀ. ಹಾಸನ್ ಸೋಲಾಪುರ್ ಎಕ್ಸ್ಪ್ರೆಸ್ ಅದ, 8:30 ಟ್ರೈನ್ ಅದ. ಇವಾಗ ಎಲ್ಲ ಮುಂದೆ ಏನಾಗ್ತದೆ ಎಲ್ಲ ತೋರಿಸ್ತೇವೆ. ಬಟ್ ಇವಾಗ ನಾವು ಕಲಬುರಗಿ ರೈಲ್ವೆ ಸ್ಟೇಷನ್ ಒಳಗಿದ್ದೇವ್ರಿ. ನಮ್ ಟ್ರೈನ್ ಏನೇನೋ 10 ನಿಮಿಷ ಬರ್ತದ ಸೋಲಾಪುರ. ಟ್ರೈನ್ ಹತ್ತಿ ಮುಂದೆ ಏನೇನೋ ಇವಾಗ ಸಮಯ ನೋಡ್ರಿ 9 ಗಂಟೆ ಆಗದ. 9 ಗಂಟೆ ಟ್ರೈನ್ ಒಳಗ್ ಕುಂತ. ಇವಾಗ ಟ್ರೈನ್ ಬಿಟ್ಟದ್ರಿ. ನಾವ್ 4 ಜನ. ಈಗ ನಾವೊಬ್ಬ ಬಸ್ ಒಬ್ಬರು, ಅಲ್ಲೊಬ್ಬರು ಮ್ಯಾಲ ಒಬ್ಬರು ಬೈಕ್ ಕುಂತಾರ. ಇನ್ನೊಬ್ಬರು ಎಲ್ರ ರೀ ನಮ್ ಗೌಡ್ರು ಹೋಗ್ಯಾರ. ಇನ್ನೊಬ್ಬರು ಇವಾಗ ಟೈಮ್ ನೋಡ್ರಿ 10:30 ಆಗ್ಯದ. ಯಾದಗಿರಿ ಸ್ಟೇಷನ್ ಇಂದ ಇವಾಗ ಬಿಟ್ಟಿದ್ದೆವು ನಾವು. ಮಂತ್ರಾಲಯ ಎಲ್ಲ ಹೋಲಕ್ಕ ನಮಗ 12 ಗಂಟೆ ಆತು. ನಮಗ್ರಿ ಬಾಳ ಅಂದ್ರೆ ಬಾಳ ಉತ್ಸವ ಆಗ್ಯಾವ. ಬಟ್ ಈ ಟ್ರೈನ್ ಒಳಗ ಏನ್ರ ತಗೋಬೇಕ ಅನ್ಸರ್ ಏನೂ ಬರ್ಲ. ಆ ಕಡೆ ಇಲ್ಲೆಲ್ಲಾ ಕೇಳಿದೇವ್ರಿ ಟ್ರೈನ್ ಒಳಗ ಯಾಕೆ ಬರ್ಲಾಗ್ಯಾವ ಅಂತ ಅನ್ಸರ್. ಕಡೆ ಲಾಸ್ಟ್ ಅದ ಎಸ್ಟೇಟ್ ಒಳಗೆಲ್ಲ ಬರಲ್ರಿ. ಆ ಕಡೆ ಎಸ್ ಜಾಸ್ತಿ ಜನ ಬರ್ತಾರ. ಈ ಕಡೆ ಎಸ್ಟೇಟ್ ಒಳಗ ಬರಲ್ಲ ಸಿಗುದು ಅಂತ ಬಟ್ ನೋಡಮೆ ಬಾಳ ಬಿಸಿ ಆಗ್ಯಾವ. ಹೋಗಿ ಹೊಸ ಆಗ್ಯಾವ ಅಲ್ಲತನ. ಅವ್ರೊಬ್ಬರು ಮಾಲಕರ ಪೂರಾ ಮ್ಯಾಲ ಮಕ್ಕೊಂಡ್ಬಿಡ್ತಾರ. ಇವ್ರ ನಮ್ ಗೌಡ್ರು ಫೋನ್ ನೋಡ್ಸೋತ್ ಬಿಡ್ತಾರ. ಇಲ್ಲಿ ನಮಗ್ ಹೊಸ ಅಂದ್ರೆ ಹೊಸ ಆಗ್ಯಾವ. ಟ್ರೈನ್ ಒಳಗ ಏನು ಬರ್ಲಾಗ ತಗೋಬೇಕಂತ ನೋಡಮ್ರಿ. ಮತ್ತ ರಾಯರ ಆಶೀರ್ವಾದಲಿಂತ ಏನ್ರ ಬರ್ತಾವ ಅಂದ್ರ ತಗೊಂಡು ಊಟ ಮಾಡ್ತೇವ್. ಇಲ್ಲ ಅಂದ್ರ ಮಂತ್ರಾಲಯ ಸ್ಟೇಷನ್ಕ್ ಹೋಗಿ ಅಲ್ಲಿ ಏನ್ರ ತಿನ್ಬೇಕಾಗ್ತದ. ನೋಡಿ ಮುಂದೇನೇನಂತೆ ನೋಡ್ರಿ. ನಮಗ ಹೊಸ ಅಂದ್ರ ಹೊಸ ಆಗ್ಯಾವ. ಘಾಟಿ ಗೀಟಿ ಏನೇನೋ ತಂದಾರಂತ. ಬಟ್ ನಮಗ್ ಇನ್ನ ತನಕ ಎಲ್ಲವ ಅಂತೇಳಿ ತೋರ್ಸಲ್ಲ. ತಂದರೋ ಬಿಟ್ಟರೋ ಒಂದು ಗೊತ್ತಿಲ್ರಿ. ಎಲ್ಲವರಿ ಘಾಟಿ ಎಲ್ಲವ ಕೊಡ್ತೀರಿ ನಮಗ್ ಹೊಸ ಅಂದ್ರ ಹೊಸ ಆಗ್ಯಾರಪ್ಪ. ಹೊಸವಾಗಿವ್ರಿ. ಅಲ್ಲಿ ನಮ್ ಗೌಡ್ರು ನಮಗ ಹೊಸ ಆಗ್ಯಾವ ಅಂತ ಹೇಳಿದ್ಮೇಲೆ ಘಾಟಿ ತಗೊಂಬಂದಾರ. ನಮ್ಮೇಲೆ ಪ್ರೀತಿ ಅವ್ರಿಗೆ, ನಮ್ಮೇಲೆ ಬಾಳ ಪ್ರೀತಿ ಇದಾರ ಅವ್ರಿಗೆ. ಘಾಟಿ ತಗೊಂಬಂದಾರ. ನಾವು ಫೈನಲ್ ಆಗಿ ಮಂತ್ರಾಲಯಕ್ಕೆ ಬಂದ್ ತಲುಪಿದೇವಿ. ಟೈಮ್ 12 ಗಂಟೆ ಆಗ್ಯದ್ರಿ. ಮಂತ್ರಾಲಯಕ್ಕೆ ಬಂದದ ಟ್ರೈನ್. ಈಗ ಮತ್ತ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ 15 ಕಿಲೋಮೀಟರ್ ಒಳಗೆ ಹೋಗ್ಬೇಕು. ಅದಕ್ಕ ಅಲ್ಲಿ ಆಟೋಗಳು ಇರ್ತಾವ. ಆಟೋ ಮತ್ತ ಟಮ್ ಎಲ್ಲ ಇರ್ತಾವ. ಅದ್ರಾಗ ಹೋಗ್ಬೇಕು. ಬರ್ರಿ ಮುಂದೇನಾಗ್ತದೆ ಮತ್ತೆ ನೋಡ್ರಿ. ಮಂತ್ರಾಲಯ ರೈಲ್ವೆ ಸ್ಟೇಷನ್ ಇವಾಗ ನಾವು ಟಮ್ ಹುಡ್ಕಾಡ್ಲತ್ತಿದ್ದೆವು. 8 ಜನವರೆಗೂ ಹೋಗೋಣ. ಒಬ್ರಿಗೆ 50 ರೂಪಾಯಿ ಅಂತ ಟಮ್ಕ. ನಮ್ ಟಮ್ ಯಾಕಡದ ಜಂಪ್ ಇದ್ದಲ್ಲಿ ಅಳು ಹೋಯ್ ಬೈ. ಹಿಂದ್ ಕುಂತ ಜಂಪ್ ಇದ್ದಲ್ಲಿ ಸ್ಪೀಡ್ ಹೋಯ್ ಬೈ. ನಮ್ ಇವಾಗ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೆವು. ನಮಗ್ರಿ ಹೊಸ ಅಂದ್ರೆ ಹೊಸ ಆಗ್ಯಾವ. ಬಟ್ ಊಟ ಎಲ್ಲ ಸಿಕ್ಕಿಲ್ಲ. ಇಲ್ರಿ ಎಲ್ಲ ಸಿಗ್ತದೆ ನೋಡಮ್ಮಿ. ನಾವೇನು ಉಪವಾಸ ಕರ್ಕೊಂಡ್ ಬರ್ತೀರಿ. ಊಟ ಮಾಡೋಣ, ರಾಯರ ಹತ್ರ ಊಟ ಮಾಡೋಣ. ನೋಡ್ರಿ ಪೂರ ಬೆಳಗ್ಗೆ ಬರೀ ಸುಸ್ಲ ತಿಂದೋರಿದ್ದು. ಇನ್ನ ಊಟ ಆಗಿಲ್ಲ. ಬೀದರ್ನಲ್ಲಿ ನಾಷ್ಟ ಮಾಡಿದ್ದೆ. ಏನ್ ತಿನ್ಬೋದು ಏನೋ ಇಲ್ಲ. ರಾಯರ ದರ್ಶನ ಬನ್ನಿ ಫ್ರೆಂಡ್ಸ್, ಮಂತ್ರಾಲಯ ತೋರಿಸ್ತೀನಿ ನಿಮ್ಗೆ.
ಫೈನಲಿ ನಾವು ಮಂತ್ರಾಲಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಚಾ ಕುಡಮಿ, ಊಟ ಹುಡುಕ್ಲಿತ್ತೇವೆ, ಊಟ ಎಲ್ಲಿ ಬಿ ಸಿಗಲ್ಲ. ಫಸ್ಟ್ ಈಗ ಚಾ ಬಿಸ್ಕೆಟ್ ತಿನ್ಬೇಕು. ಬರ್ರಿ ಚಾ ಕುಡಮಿ, ಚಾ ಟೀ ಪಾಯಿಂಟ್ ಅದ. ಇಲ್ಲಿ ನೋಡ್ರಿ ಎಲ್ಲ ಭಕ್ತಾದಿಗಳು ಹೆಂಗೆ ಮಲ್ಕೊಂಡ್ರ ಅಂದ್ರೆ ಬಡವ ಶ್ರೀಮಂತ ಅದು ಇದು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ಕಡೆ ಮಲ್ಕೊಂಡ್ರ. ಇಲ್ಲಿ ನೋಡ್ರಪ್ಪ, ನಮ್ಮ ಹುಡುಗರು ಊಟ 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 ಅಂತ ಇದ್ದಾರೆ. ಯಾರಿಗೂ ಊಟ ಸಿಗ್ತಾ ಇಲ್ಲ. ಬೆಳಗ್ಗೆನೆ ಊಟ ಅಂತೆ. ನಾಷ್ಟ ಸಾರಿ, ನನಗೆ ಜರ ಮಾತಾಡಕ್ ಬರಲ್ರಿ ಸ್ವಲ್ಪ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇಲ್ಲಿ ಊಟ ಸಿಗಲ್ಲ. ನಿನ್ ರಾತ್ರಿಯಿಂದ ಉಪವಾಸ ಇದ್ದು ಬರೀ ಚಾ ಬಂದ್ ತಿನ್ಬೋದೇ ಆಗ್ಯದ. ಎರಡು ಟೈಮ್ ಏನ್ ಹುಡುಗ್ಲತ್ತಿದ್ರು ರೂಮ್ ಸಿಗಲ್ಲ ತವ, ಊಟ ಸಿಗಲ್ಲ. ರೂಮ್ ಪೂರಾ ಕಾಸ್ಟ್ಲಿ ಅವ. ನಮ್ ರೇಂಜ್ ಸೇರ ಯಾವ ಇಲ್ಲಿ ಎಲ್ಲೋ ಒಂದು ಸೇರ ಅದಂತಿ ರೂಮ್. ಸೇರ ರೂಮ್ ಅಲ್ಲ ನೈಟ್ ರೀ ಗುಡಿ ಮುಂದೆ ಮಕ್ಕೊಂಡು ಮುಂಜಾನೆ ರೂಮ್ ಹಿಡ್ದು ಒಂದು 2 ಅವರ್ ರೆಸ್ಟ್ ಮಾಡಿ ಇವಾಗ ರೀ ತುಂಗಭದ್ರ ನದಿ ಒಳಗೆ ಸ್ನಾನ ಮಾಡ್ಲಕ್ಕೆ ಹಿಡ್ದಿದ್ದೇವ್ರಿ. ಎಲ್ಲರೂ ಸ್ನಾನ ಮಾಡಿ ರೂಮಿಗೆ ಬಂದು ಬ್ಯಾಗದಿಟ್ಟು ದರ್ಶನ ಮಾಡ್ತಿದ್ದೆವು. ತುಂಗಭದ್ರಾ ನದಿ ಒಳಗೆ ರೀ ಸ್ನಾನ ಮಾಡಕ್ಕೆ ಬಂದಿದ್ದೆವು ಎಲ್ಲರೂ. ನಿಮ್ಗೆ ತುಂಗಭದ್ರಾ ನದಿ ತೋರಿಸ್ತೀನಿ ಬರ್ರಿ. ಭಾರಿ ಇದಾರೆ, ಮಸ್ತ್ ಅದ ಪ್ಲೇಸ್. ನದಿ ಒಳಗ ನಮ್ ಗೌಡ್ರು ದೀಪ ಹಚ್ಲತ್ತಾರ್ರಿ. ದೀಪ ಹಚ್ಲ ಕಾರಣ ಏನಂದ್ರ ಈ ವರ್ಷ ಅವ್ರದ್ದು ಒಳ್ಳೇದಾಗ್ತದೆ. ಈ ವರ್ಷ ರೈಟ್ ಒಳತಿಗಾಗಿ ತಮ್ಮ ನಮ್ ಜನಗಳಿಗ್ರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಬುದ್ಧಿ ಇಲ್ರಿ. ಎಲ್ಲಿ ಬೇಕಲ್ಲಿ ಹೊಲ್ಸ್ ಮಾಡ್ಯಾರ, ಎಲ್ಲಿ ಬೇಕಲ್ಲಿ. ಈಗ ನೋಡ್ರಿ ಹೆಂಗ್ ಮಾಡ್ಯಾರ ಅಂದ್ರ ಸ್ವಚ್ಛತೆ ಹೆಂಗೆ ಕಾಪಾಡ್ಬೇಕು ಅನ್ನೋದು ಒಂದು ಪರಿಜ್ಞಾನ ಇಲ್ರಿ ನಮ್ಮ ಜನಗಳ ಬಲ್ಲಿ. ಪೂರಾ ಹೆಂಗೆ ಮಾಡ್ಯಾರ ಅಂದ್ರೆ ಪೂರಾ ಇದು ಹೊಲ್ಸ್ ಮಾಡಿಟ್ಟಾರ್ರಿ ಪೂರಾ. ಈ ಪವಿತ್ರವಾದ ನದಿ ಜಾಗದೊಳಗೆ ಇಷ್ಟು ಹೊಲ್ಸು ಮಾಡ್ತಾರಂದ್ರೆ ಏನು ಹೇಳೋಕ್ಕಾಗಲ್ರಿ ಅವರಿಗೆ. ಬುದ್ಧಿ ಇರಬೇಕ್ರಿ ಒಂದು ಸ್ವಲ್ಪ ಎಲ್ಲರಿಗೆ. ಇಲ್ಲಿ ನದಿ ಇದಪ್ಪ, ಇದು ನದಿ ಹೊಲ್ಸು ಮಾಡಬಾರ್ದು ಅಂತೇಳಿ ಬುದ್ಧಿ ಇರಬೇಕು. पूज्याय राघवेन्द्राय सत्यधर्मरताय भजतां कल्परक्षाय नमतां कामधेनुवे. ಶ್ರೀ ರಾಘವೇಂದ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಜರಕ್ ತಂದ್ರೆ ಆ ಕಡೆ ಅದ ನೋಡ್ರಿ ಕೈಲಾಸಪತಿಗೆ. ಸ್ನಾನ ಎಲ್ಲ ಮಾಡ್ಕೊಂಡು ರಾಘವೇಂದ್ರ ಸ್ವಾಮಿ ಅವ್ರ ದರ್ಶನ ಮಾಡಕ್ಕೆ ನಡೆದಿದ್ದು. ಅವ್ರಿಗೆ ದರ್ಶನ ಮಾಡ್ಕೊಂಡು ಬರಲಿ. ಅಲ್ಲಿ ಒಳಗೆ ಕ್ಯಾಮ್ರಾ ಎಲ್ಲ ಇರ್ತದೆ, ಗೊತ್ತಿಲ್ಲ. ಎಷ್ಟಾದರೂ ಅಷ್ಟು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ.
ಇಲ್ಲಿ ದೇವಸ್ಥಾನದೊಳಗ ಒಂದು ಅದ್ಭುತ ಸಾಲು ಬರ್ದಾರೆ. ನಿಮ್ಮ ಸಮಸ್ಯೆಗಳನ್ನು ರಾಯರ ಬಳಿ ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ ನಮ್ಮಲ್ಲಿ ರಾಯರಿದ್ದಾರೆ ಎಂದು. ವಾ, ಎಂತ ಅದ್ಭುತ ಸಾಲು ಅಲ್ವಾ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಪಲ್ಲಕ್ಕಿ ಉತ್ಸವ ನಡೆದವ್ರಿ. ಈಗ ಪಲ್ಲಕ್ಕಿ ಉತ್ಸವ ತೋರಿಸ್ತೀನಿ ಬಾ. ಒಳಗಡೆ ಹೋಗಿ ಶ್ರೀ ರಾಯರ ದರ್ಶನ ಮಾಡ್ಕೊಂಡ್ ಬಂದ್ವಿ. ಯಾವುದೇ ನುಗ್ಗಲು ಏನೂ ಇಲ್ದೇನೆ ಶಾಂತಿಯಿಂದ ಒಳ್ಳೆ ರೀತಿ ದರ್ಶನ ಆಯಿತು. ಈಗ ಪ್ರಸಾದ ಮಾಡ್ಲಕ್ಕೆ ನಡೆದಿದ್ದು, ಬರೀ ಪ್ರಸಾದ ಮಾಡ್ಕೊಂಡ್ ಬರ್ತೀವಿ. ಸತತವಾಗಿ ಒಂದು ಅರ್ಧ ಗಂಟೆ ಕ್ಯೂ ನಿಂತು ಪ್ರಸಾದ ಮಾಡ್ಲಕ್ ಬಂದಿದ್ದೀವ್ರಿ ಒಳಗಡೆ. ಇವಾಗ ದರ್ಶನ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಊಟದಾಗಿ ದೇವಸ್ಥಾನ ಹೊರಗಡೆ ಬಂದಿದ್ದೀವಿ. ಬರೀ ಹೊರಗಡೆ ಇದು ಹೆಂಗಿದೆ ವ್ಯೂ ಅಂತ ತೋರಿಸ್ತೀನಿ. ಸ್ವಲ್ಪ ರೂಮ್ ಒಳಗೆ ರೆಸ್ಟ್ ಮಾಡಿ ಈಗ ಇಲ್ಲಿ ಮಂತ್ರಾಲಯ ಸುತ್ತಮುತ್ತ ಒಂದು 5 ಪ್ಲೇಸ್ ಅವ ರೀ. 5 ಪ್ಲೇಸ್ ನೋಡ್ಲಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ದೆವು. ಟೈಮ್ ಕಲಿತಂದ್ರೆ ಹೋಗ್ತೇವ್ರಿ, ಇಲ್ಲಾಂದ್ರೆ ಇಲ್ಲ. ಮತ್ತು ನಮ್ಮ ಟ್ರೈನ್ 7 ಗಂಟೆಗೆ ಅದ. ಟೈಮ್ ಕಲಿತಂದ್ರೆ ಹೋಗ್ತೇವೆ, ಇಲ್ಲರಿಂದ ಹೋದೇವಂದ್ರೆ ಎಲ್ಲ ಪ್ಲೇಸ್ ತೋರಿಸ್ತೀವಿ. ರಾಘವೇಂದ್ರ ಸ್ವಾಮಿಗಳದ್ದು ಪರಿಮಳ ಪ್ರಸಾದ ತಗೊಳಕ್ ಬಂದಿದ್ದಾರೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬೇರೆ ಬೇರೆ ಪ್ಲೇಸ್ ನೋಡಕ್ ನಡೆದಿದ್ದೆವು. ಆಟೋ ಹೊಲತ್ತೇವ್ರಿ, ಪರ್ ಪರ್ಸನ್ 150 ಅಂತ ಹೇಳ್ಯಾರ. ಆಟೋ ಒಂದು 5 ನಿಮಿಷ ಚಹಾ ಕುಡಿದು ಬರ್ತೇವೆ ಅಂತ ಹೇಳಿದ್ವಿ. ಚಹಾ ಕುಡಿದು ಬಂದ್ಮೇಲೆ ಹೋಗ್ತೇವೆ. ಬರೀ ಈಗ ಚಹಾ ಕುಡಿದು ಬರ್ತೀವಿ. ಪಂಚಮುಖಿ ಆಂಜನೇಯ ದೇವಸ್ಥಾನ ಹೋಗೋಕ್ಕಿಂತ ಮುಂಚೆ ಅಭಯ ಆಂಜನೇಯ ದೇವಸ್ಥಾನ ಅಂತ ಬರ್ತೇವೆ. ಆ ದೇವಸ್ಥಾನ ತೋರಿಸ್ತೀನಿ ಬರ್ತೀವಿ. ಕರ್ನಾಟಕ ಪಾಸಿಂಗ್ ಕ್ಲೋಸರ್ ಹೊಂಟದ. ಬೇರೆ ಸ್ಟೇಟ್ ಒಳಗೆ ಕರ್ನಾಟಕ ಪಾಸಿಂಗ್ ಗಾಡಿ ನೋಡ್ರೆ ಭಾಳ ಖುಷಿ ಆಗ್ತೈತಿ. ಪಂಚಮುಖಿ ಆಂಜನೇಯ ದೇವಸ್ಥಾನ ಇನ್ನೇನು 2 ಕಿಲೋಮೀಟರ್ ಅದ ರೀ. ನಮ್ದು ಆಟೋ ಮಾಲಕರ ಪೂರಾ ಭರ್ಜರಿ ಹೊಡಿಲತ್ತಾರ ರೀ. ಅವ್ನು ಏರೋಪ್ಲೇನ್ ಹೋಗಲ್ಲ, ಹಂಗ್ ಸ್ಪೀಡ್ ಹೊಡಿಲತ್ತಾರ.
ವೆಲ್ಕಮ್ ಟು ಪಂಚಮುಖಿ ಆಂಜನೇಯ ದೇವಸ್ಥಾನ. ಆಂಜನೇಯ ನಿಮ್ಗೆ ದರ್ಶನ ಎಲ್ಲ ಮಾಡಿಸ್ತೀನಿ ಬರ್ರಿ. ನಾವು ಇಂದು ಪಂಚಮುಖಿ ಹನುಮಾನ್ ದೇವಾಲಯಕ್ಕೆ ಬಂದಿದ್ದೇವೆ. ಪಂಚಮುಖಿ ಹನುಮಾನ್ ದೇವರ ದರ್ಶನ ಪಡೆದು ಹಿಂದುಗಡೆ ಲಕ್ಷ್ಮೀ ದೇವಾಲಯ ಇದೆ, ಅದು ಕೂಡ ದರ್ಶನ ಪಡೆದು ಮತ್ತೆ ನಿಮಗೆ ಭೇಟಿಯಾಗೋಣ. ಪಂಚಮುಖಿ ಆಂಜನೇಯ ದೇವಸ್ಥಾನ ಹೋಗಿ ಆಂಜನೇಯ ದರ್ಶನ ಮಾಡ್ಕೊಂಡು ಬಂದೆವು. ಬಟ್ ಒಳಗೆ ವಿಡಿಯೋ ಮಾಡ್ಲಿಕ್ಕೆ ಪರ್ಮಿಷನ್ ಬೋರ್ಡ್ ಹಾಕಿರು, ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಬರೀ ಈಗ ಮುಂದೆ ಕೆಳಗಡೆ ಒಂದು ಹಿಂದ ಲಕ್ಷ್ಮೀ ದೇವರ ದೇವಸ್ಥಾನ ಅದ, ಆ ಲಕ್ಷ್ಮೀ ದರ್ಶನ ಮಾಡ್ಕೊಂಡು ತಾಯಿನ ಮುಖರು ಎಲ್ಲರೂ ಇಲ್ಲಿ ಬಂದಿರೋದು ತಾಯಿ ಉದ್ಭವ ಆಗಿದ್ದಲ್ಲ ಮಹಾಲಕ್ಷ್ಮಿ ದೇವಸ್ಥಾನ ಯಾರ ಕೆತ್ತರದಂತಲ್ಲ, ತಾನೇಗ ಬಂದು ಉದ್ಭವ ಮೂರ್ತ ಲಕ್ಷ್ಮೀದೇವಿ ಗೋವಂದ್ರ ಮಂತ್ರಾಲಯಕ್ಕೆ ದರ್ಶನ ಮುಗಿತಾ ರಾಯಿರೋದು. ಆ ಗುರುಗಳ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ರಾಘವೇಂದ್ರ ಸ್ವಾಮಿ ಶಿಷ್ಯರಿದ್ದಾರೆ ಅಪ್ಪನಾಚಾರ್ಯ. ಇಲ್ಲಿಂದ 14 ಕಿಲೋಮೀಟರ್ ಇದೆ. ಬಿಚ್ಚಲಲ್ಲಿ ಅಪ್ಪನಾಚಾರ್ಯ ಏಕೇಶನ ಬೃಂದಾವನ ಆಗಿದ್ದಾರ. ಮೊದಲು ರಾಘವೇಂದ್ರ ಸ್ವಾಮಿಗಳು ಶಿಷ್ಯರ ಮನೆಯಲ್ಲಿದ್ದರು. ಅಲ್ಲಿಂದ ಬಿಚ್ಚಲಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದು ರಾಘವೇಂದ್ರ ಸ್ವಾಮಿಗಳು ಮೊದಲೇ ಸೇವೆ ಮಾಡಿದ್ರು ಅಮ್ಮಗ. ಇಲ್ಲೇ ಪ್ರತಿನಿತ್ಯ ರಾಘವೇಂದ್ರ ಸ್ವಾಮಿಗಳು ಅಮ್ಮನಲ್ಲಿ ಪೂಜೆ ಮಾಡಿಕೊಂಡು ವಾಸ್ತು ಮಾಡಿರೋದು ಸ್ಥಳ ಇದು. ಈ ತಾಯಿ ಪ್ರತ್ಯಕ್ಷ ಆಗಿ ಈಗ ಹೋಗಿ ಬಂದ್ರಲ್ಲ ಅಂಜನ ಸ್ವಾಮಿ ದರ್ಶನ ಆಯ್ತಲ್ಲ, ಆ ಬಂಡೆಯಲ್ಲಿ ಇರೋದು 5 ಮುಖದಲ್ಲಿ ಅಂಜನ ಸ್ವಾಮಿ ತಾಯಿ ತೋರಿಸ್ಕೊಟ್ಟಿದ್ದಾಳೆ. ಮೊದಲು ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಆಗಿದ್ದು ಮಹಾಲಕ್ಷ್ಮೀ ದೇವಿಯಲ್ಲಿ. ಈ ದೇವಿಯಲ್ಲಿ ಆದಿಶಕ್ತಿ ಅನುಗ್ರಹ ತಗೊಂಡ ನಂತರನೇ ಆ ಪಂಚಮುಖ ಜಾಗದಲ್ಲಿ ಕುತ್ಕೊಂಡು 12 ವರ್ಷದಲ್ಲಿ ರಾಘವೇಂದ್ರ ಸ್ವಾಮಿ ತಪಸ್ಸು ಮಾಡಿದ ಜಾಗದು. ಅಲ್ಲೇ ತಪಸ್ಸು ಮಾಡಿದ್ರು 12 ವರ್ಷದಲ್ಲಿ. ಆ ತಪಸ್ಸು ಮೆಚ್ಕೊಂಡು ಅಂಜನ ಸ್ವಾಮಿ 5 ಮುಖದಲ್ಲೇ ಪ್ರತ್ಯಕ್ಷ ಆಗಿದ್ರಲ್ಲ ರಾಯರಿಗೆ. ಅಲ್ಲೇ ಪ್ರತ್ಯಕ್ಷ ಆಗಿ ಮೇಲೆ ನೋಡಿದ್ರ ಉದ್ಭವ ಪಾದಗಳದು ಅಂಜನ ಸ್ವಾಮಿ ಪಾದಗಳು. ಅಂಜನ ಸ್ವಾಮಿ ಅಲ್ಲೇ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ದಾರಿ ತರಿಸ್ಕೊಡಿದ್ರು ಅಂಜನ ಸ್ವಾಮಿ ಪಾದಗಳವು. ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀದೇವಿ, ಅಂಜನ ಸ್ವಾಮಿ ಇವರೆಲ್ಲರ ಹತ್ರ ಆಶೀರ್ವಾದ ತಗೊಂಡು ಮಂತ್ರಾಲಯದಲ್ಲಿ ಹೋಗಿ ರಾಘವೇಂದ್ರ ಸ್ವಾಮಿ ಬೃಂದಾವನ ಆಗಿದಾರ. ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀದೇವಿ, ಅಂಜನ ಸ್ವಾಮಿ ಇವರೆಲ್ಲರ ಹತ್ರ ಆಶೀರ್ವಾದ ತಗೊಂಡೆ ಗುರುಗಳ ಮಂತ್ರಾಲಯಕ್ಕೆ ಹೋಗಿದಾರ. ಅಲ್ಲಿ ಇರೋದು ಗ್ರಾಮ ದೇವತ ಮಾಂಚಲಮ್ಮ ತಾಯಿ. ಮೊದಲ ಮಾಂಚಲಮ್ಮ ತಾಯಿ ದರ್ಶನ ಆದ ನಂತರನೇ ಗುರುಗಳಿಗೆ ದರ್ಶನ ಆಗೋದು, ರಾಯರ ದರ್ಶನ ಆಗೋದಲ್ಲಿ. ಆ ಮಾಂಚಲಮ್ಮ ತಾಯಿ ಇರ್ಲಿ ಸ್ಥಳ ಕೊಟ್ಟಿದ್ದಾರೆ ರಾಯರಿಗೆ ಮಂತ್ರಾಲಯದಲ್ಲಿ ಇದರ ಬೃಂದಾವನಗೆ. ಈಗ ತಾಯಿನ ಮುಖ ನೋಡಿ, ಬಗಲಿಗೆ ಶಂಕುಚಕ್ರ ಅಲ್ಲಿ ತೋರಿಸ್ತಾರೆ ನೋಡಿ, ಶಂಕುಚಕ್ರ ತೋರಿಸ್ತಪ್ಪ. ಶಂಕುಚಕ್ರ ಸಮೇತ ಈ ತಾಯಿ ಕಮಲಾಸದಿಂದ ಗುರುಗಳಿಗೆ ದರ್ಶನ ಕೊಟ್ಟಿದ್ರು ಮಹಾಲಕ್ಷ್ಮೀ ದೇವಿ. ಇಲ್ಲಿನ ಜನರ ಗ್ರಾಮಸ್ಥರು ಎರೆಕಲ ಮಂತ್ರ, ಎರೆಕಲ ಮಂತ್ರ ಒರಿಕೊಂಡ ತಾಯಿ. ಯಾರ ಕೆತ್ತರದಲ್ಲ ಮಹಾಲಕ್ಷ್ಮೀ ದೇವಿ ಸ್ವಯಂ ಉದ್ಭವ ಮೂರ್ತಿ. ರಾಯರದ ತಪಭೂಮಿ ಇದು. ಪಂಚಮುಖ ಅಂದ್ರೆ ಗುರುಗಳದ್ದು, ರಾಯರದ ತಪಭೂಮಿ. ರಾಯರ ಮನಿ ದೇವರು ಲಕ್ಷ್ಮೀದೇವಿ. ಮೊದಲು ಯಮನ ಹತ್ರ ಅನುಗ್ರಹ ತಗೊಂಡೆ ಅಂಜನ ಸಂವತ್ಸರ ರಾಯರ ತಪಸ್ಸು ಮಾಡಿದ್ರು. ಪ್ರಾರ್ಥನೆ ಮಾಡ್ಕೊಳ್ಳಿ ಯಮನ ಹತ್ರ. ಮಹಾಲಕ್ಷ್ಮೀ ಸರ್ವಮಂಗಲ ಮಂಗಲ್ಯ ಶಿವೇ ಸರ್ವಾರ್ಥದಾಧಿಕೈ ಶರಣ್ಯ ಧರ್ಮಿಕೆ ಗೌರಿ ನಾರಾಯಣ ನಮಸ್ತುತೆ. ಲಕ್ಷ್ಮೀ ರಮಣದಿಂದ ಮಂಗಳಾರತಿಗಳು ತಾಯಿತುಗಳು ಸಿಗ್ತಾವ. ಮನೆಯಲ್ಲಿ ಸಮಸ್ತ ತೊಂದರೆ ಕಿರಿಕಿರಿ ಇದ್ದವರಿಗೆ ನೋಡಪ್ಪ
ಮುಟ್ಬಾರ್ದು ಅದು ಸಣ್ಣವ್ರು ಬರ್ತಾರ ಏನ್ ಅಂಬದಿಲ್ಲ ಏನ್ ಮಾಡ್ತಾರೆ ತಿಂದ ಏನ್ ಮಾಡಲ್ಲ ಅವ್ರು ಇನ್ನ ಆ ಕಡೆ ಹೋಗಲ್ಲ ಅಜ್ಜಿ ಅದಕ್ಕೆ ಇದು ಬರ್ತದ ಅಜ್ಜಿ ಇಲ್ಲಿ ಇರ್ತಾ ತಗೊಳಲ್ಲ ಅದು ಅದೇ ಇದು ಬರ್ತದ ಮೈ ಮೇಲೆ ಅಲ್ಲ ಅಜ್ಜಿ ಇಲ್ಲಿ ಕುಂದಿರ್ತಾವ ನಿಮ್ ಬುಟ್ಟಿಲಿ ಇರ್ತಾ ತಗೊಳಲ್ಲ ನಾವು ಕೊಟ್ಟು ಮಾಡಿ ತಗೋತಿಲ್ಲ ಕಟ್ಟಿಗೆ ಕಟ್ಟಿಗೆ ಅದೇ ಬರ್ತದ ನೋಡಿ. ಯಾವುದು ಅದು ಮೈ ಮ್ಯಾಗ ಬರ್ತದೆ ಅದು ಇಲ್ಲಿ ಕುಂದಿರ್ತದ ಕತ್ತಲ್ಲ ಕಚ್ಚಲ್ಲ ಕಚ್ಚ ಕೋತಿ ಯಾವ ಅದಕ್ಕೆ ಕುಂದಿರ್ತದ ಇದು ದೊಡ್ಡದು ಅಲ್ಲ ನಾನು ಯಾರು ಕುಂದಿರ್ತಾರ ಫ್ರೆಂಡ್ಸ್ ನಮಗಾಗಿ ನಮ್ಮ ಸ್ನೇಹಿತರಾದ ಸಂದೀಪ್ ಲಕ್ಷ್ಮೀಕಾಂತ್ ಅಣ್ಣ ಅವರು ಎಲ್ಲರಿಗೆ ಹೊಟ್ಟೆ ತಂಪು ಮಾಡಿಸ್ಲತ್ತಾರ. ಇವಾಗ ನಾವು ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಈ ಬಿಜ್ಜಾಲಮ್ಮ ದೇವಸ್ಥಾನ ಏನದಲ್ರಿ, ಒಂದು ಕಲ್ಲು ಮತ್ತು ಇನ್ನೊಂದು ಕಲ್ಲು ಜೋಡಣೆ ಮಾಡೋಕ್ಕೆ ಬಾಳೆಹಣ್ಣು ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಕಲ್ಲುಗಳು ಜೋಡಣೆ ಮಾಡಿ ದೇವಸ್ಥಾನ ಕಟ್ಟಾರಂತ. ಇವಾಗ ನೆಕ್ಸ್ಟ್ ಪ್ಲೇಸ್ ಯಾವುದಂದ್ರೆ ಅಪ್ಪಣಾಚಾರ್ಯರ ಮನೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ವಿಶ್ರಾಂತಿ ಪಡ್ಕೋತಿರಂತ. ಆ ಮನೆ ತೋರಿಸ್ತೀನಿ ಬನ್ನಿ. ಇನ್ನೂ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಇರಲಿ. ಧನ್ಯವಾದ.